ಶಾಂತಿ ಸಭೆಯಲ್ಲಿ ಒಬ್ಬ ಬಿಜೆಪಿ ಮುಖಂಡ ಆ ಸಭೆಯಲ್ಲಿ ಬಂದು ಶಾಂತಿ ನಡೆದಂತ ಸಭೆಯನ್ನು ಅಶಾಂತಿ ವಾತಾವರಣ ನಿರ್ಮಾಣ ಮಾಡಿ RSS ಪರವಾಗಿ ಹವಾ ಮಾತಾಡಕ್ ಬಂದು ಇಡೀ ವಾತಾವರಣ ಹಾಳು ಮಾಡಿದಂತ ಅಂಬರೀಶ್ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು. ಇವತ್ತು ಅಂಬರೀಶ್ ಅವರು RSS ನಾವೇನು ಹೇಳಿದ್ರು ಜಿಲ್ಲಾಧಿಕಾರಿಗಳು ಅವರು ಲಾಠಿ ಬಿಟ್ಟು ರಾಷ್ಟ್ರಧ್ವಜ ಸಂವಿಧಾನ ಪೀಠಕ್ಕೆ ಒಂದು ಕೈಯಲ್ಲಿ ಹಿಡಿದು ಪ್ರತಿಭಟನೆ ಇದು ಪಥಸಂಚಲನ ಮಾಡಿದ್ರ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಸ್ವಾಗತ. ಅದನ್ನು ಬಿಟ್ಟು ಕೈಯಲ್ಲಿ ಲಾಠಿ ಹಿಡ್ಕೊಂಡು ನಾವು ಪಥಸಂಚಲನ ಮಾಡ್ತೇವೆ ಅಂದರೆ ನಾವು ಸಹಿತ ಕೈಯಲ್ಲಿ ಲಾಠಿ ಹಿಡಿದು ಪದೇ ದಿನ ಅದೇ ಸಮಯದಲ್ಲಿ ಪಥಸಂಚಲನ ಮಾಡುತ್ತೇವೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಹೇಳಿದೆವು. ಆ ನಂತರ ಅವನು RSS ಮುಖಂಡ ಅಂತ ಹೇಳ್ಕೊಂಡು ಸುಳ್ಳು ಹೇಳಿ ಮೀಟಿಂಗ್ನಲ್ಲಿ ನಾವು ಏನಪ್ಪಾ ಅಂದ್ರೆ ಸ್ವತಂತ್ರದ ಅಂದನು. ಆದ್ರೆ RSS ಗುಲಾಮಾಗಿ ಆ ಸಭೆ ಹಾಳು ಮಾಡಕ್ ಬಂದಂತ ಅಂಬರೀಶ್ ಅವರಿಗೆ ಬಿಜೆಪಿ ಮುಖಂಡ RSS ಮುಖಂಡ ಅಲ್ಲ ನೋಂದಣಿ ಇದ್ದಂತ ಸಂಘಟನೆ ಇವತ್ತು ಅನುಮತಿ ನೀಡಬೇಕು. ಶಾಂತಿ ಸಭೆಯಲ್ಲಿ ಒಬ್ಬ ಬಿಜೆಪಿ ಮುಖಂಡ ಆ ಸಭೆಯಲ್ಲಿ ಬಂದು ಶಾಂತಿ ನಡೆದಂತ ಸಭೆಯನ್ನು ಅಶಾಂತಿ ವಾತಾವರಣ ನಿರ್ಮಾಣ ಮಾಡಿ RSS ಪರವಾಗಿ ಹವಾ ಮಾತಾಡಕ್ ಬಂದು ಇಡೀ ವಾತಾವರಣ ಹಾಳು ಮಾಡಿದಂತ ಅಂಬರೀಶ್ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು. ಇವತ್ತು ಅಂಬರೀಶ್ ಅವರು RSS ನಾವೇನು ಹೇಳಿದ್ರು ಜಿಲ್ಲಾಧಿಕಾರಿಗಳು ಅವರು ಲಾಠಿ ಬಿಟ್ಟು ರಾಷ್ಟ್ರಧ್ವಜ ಸಂವಿಧಾನ ಪೀಠಕ್ಕೆ ಒಂದು ಕೈಯಲ್ಲಿ ಹಿಡಿದು ಪ್ರತಿಭಟನೆ ಇದು ಪಥಸಂಚಲನ ಮಾಡಿದ್ರ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಸ್ವಾಗತ. ಅದನ್ನು ಬಿಟ್ಟು ಕೈಯಲ್ಲಿ ಲಾಠಿ ಹಿಡ್ಕೊಂಡು ನಾವು ಪಥಸಂಚಲನ ಮಾಡ್ತೇವೆ ಅಂದರೆ ನಾವು ಸಹಿತ ಕೈಯಲ್ಲಿ ಲಾಠಿ ಹಿಡಿದು ಪದೇ ದಿನ ಅದೇ ಸಮಯದಲ್ಲಿ ಪಥಸಂಚಲನ ಮಾಡುತ್ತೇವೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಹೇಳಿದೆವು. ಆ ನಂತರ ಅವನು RSS ಮುಖಂಡ ಅಂತ ಹೇಳ್ಕೊಂಡು ಸುಳ್ಳು ಹೇಳಿ ಮೀಟಿಂಗ್ನಲ್ಲಿ ನಾವು ಏನಪ್ಪಾ ಅಂದ್ರೆ ಸ್ವತಂತ್ರದ ಅಂದನು. ಆದ್ರೆ RSS ಗುಲಾಮಾಗಿ ಆ ಸಭೆ ಹಾಳು ಮಾಡಕ್ ಬಂದಂತ ಅಂಬರೀಶ್ ಅವರಿಗೆ ಬಿಜೆಪಿ ಮುಖಂಡ RSS ಮುಖಂಡ ಅಲ್ಲ ನೋಂದಣಿ ಇದ್ದಂತ ಸಂಘಟನೆ ಇವತ್ತು ಅನುಮತಿ ನೀಡಬೇಕು.